ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತೆ ನಿಮ್ಮ ವಿದ್ಯಾರ್ಥಿ ಮಿತ್ರ ಚಾನೆಲ್‌ಗೆ ತುಂಬಾ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ, ನಿಮ್ಗೆ ಎಷ್ಟು ಪ್ರಶ್ನೆಗಳಿದೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದಾವೆ, ಮತ್ತೆ ನಿಮ್ಗೆ ಸಿ.ಎಸ್.ಸಿ ಈ ಕಾಲೇಜಲ್ಲಿ ನಿಮ್ಗೆ ಆರ್.ವಿ.ಅಲ್ಲಿ ಸಿ.ಎಸ್.ಸಿ ಬೇಕೋ, ಅಥವಾ ಬಿ.ಎಂ.ಎಸ್.ಅಲ್ಲಿ ಸಿ.ಎಸ್.ಸಿ ಬೇಕೋ, ಅಥವಾ ಎಮ್ ಎಮ್.ಎಸ್.ಆರ್.ಐ.ಡಿಯಲ್ಲಿ ಸಿ.ಎಸ್.ಸಿ ಬೇಕೋ, ನಿಮ್ಗೆ ಎಲ್ಲಾ ಡೀಟೇಲ್ಸ್ ಇದ್ರಲ್ಲಿ ಸಿಗತ್ತೆ. ಸೊ ಈ ವಿಡಿಯೋನ ಕೊನೆ ತನಕನೂ ನೋಡ್ಕೊಳ್ಳಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುನ್ನ ನಿಮ್ಗೆ ಕೆ.ಸಿ.ಟಿ ರಿಲೇಟೆಡ್ ಯಾವುದೇ ವಿಷಯ ಗೊತ್ತಾಗೋದಾಗ್ಲಿ, ಅದೆಲ್ಲ ಈ ಚಾನಲ್ ಗೊತ್ತಾಗುತ್ತೆ. ಸೊ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ನ ಟೈಪ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ ಎಲ್ಲ ಕಮೆಂಟ್ಸ್ ಅನ್ನು ನಾನು ಓದ್ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರು ಅದನ್ನ ಕ್ಲಿಯರಿಫೈ ಮಾಡಕ್ಕೆ ಟ್ರೈ ಮಾಡ್ತೇನೆ. ಸೊ ಬನ್ನಿ ಈ ವಿಡಿಯೋನ ಮುಂದೆ ಹೊಡ್ಸೋಣ. ಸೊ ಲೈಕ್ ನಮ್ದು ಕರ್ನಾಟಕ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಸೊ ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೀವು ಬೇಕಿದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿರ್ತೇನೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬಿಟ್ಟು ಅಲ್ಲಿ ಅದ್ರ ಒಳಗಡೆ ನೀವು ಈ PDF ನ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಡೈರೆಕ್ಟ್ ಆಗಿ KCT ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ. ಸೊ ಈ ವರ್ಷದ್ದು ಸೀಟ್ ಲೈಕ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಸೊ ನಿಮ್ಗೆ ಎಲ್ಲಾ ಕಾಲೇಜಸ್ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ನೀವು ಯಾವ ಕಾಲೇಜ್ ಬೇಕೋ ಆ ಕಾಲೇಜಿಂದ ನೋಡಿ. ಇಲ್ಲಿ KR ಪೇಟ್ ಕೃಷ್ಣ ಇದು ಗೌರ್ಮೆಂಟ್ ಕಾಲೇಜಿಂದು ಲೈಕ್ ಸಿವಿಲ್ ಅಲ್ಲಿ 60 ಇಂಟೇಕ್ ಇದೆ. KE ಥ್ರೂ ಎಷ್ಟಾಗತ್ತೆ. ಸೊ ಕಂಪ್ಲೀಟ್ ಆಗಿರುವಂತ ಸೀಟ್ ಇಂಟೇಕ್ ಅನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಬಿಟ್ಟು ನಿಮ್ಗೆ ಯಾವ ಕಾಲೇಜ್ ಇಷ್ಟನೋ ನಿಮ್ ಲೈಕ್ ಲಿಸ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅದೆಲ್ಲ ಕಾಲೇಜ್ ಬಗ್ಗೆ. ಸೊ ಇಲ್ಲಿ ನೋಡಿ NI ಮೈಸೂರ್ ಇದೆ ಆಟೋನಮಸ್ ಇಂದು. ಸೊ ಸಿವಿಲ್ 60 ಇಂಟೇಕ್ ಇದೆ. ಸೊ KE ಥ್ರೂ 57 ಹೋಗುತ್ತೆ. ಸೊ ಮಿಕ್ಕಿರೋ ಯಾವ ಯಾವ ಕೋಟಾದಿಂದ ಹೈದರಾಬಾದ್ ಕರ್ನಾಟಕ ಆಗ್ಲಿ ಅಥವಾ ರೂರಲ್ ಕರ್ನಾಟಕ ಆಗ್ಲಿ ಎಲ್ಲಿಂದ ಎಷ್ಟು ಸೀಟ್ಸ್ ಬರಬೇಕು ಅದೆಲ್ಲ ಕೂಡ ಇಲ್ಲಿ ತೋರ್ಸವ್ರೆ. ಮತ್ತೆ ಮ್ಯಾನೇಜ್ಮೆಂಟ್ ಥ್ರೂ ಎಷ್ಟು ಬರಬೇಕಿತ್ತು, SNQ ಅಲ್ಲಿ ಎಷ್ಟಿದೆ. ಸೊ ಎಲ್ಲ ಡೀಟೇಲ್ಸ್ ಇದರಲ್ಲಿ ನಿಮ್ಗೆ ಈ ಪರ್ಟಿಕ್ಯುಲರ್ PDF ಅಲ್ಲಿ ಸಿಗತ್ತೆ. ಸೊ ನಿಮ್ಗೆ ಯಾವ ಕಾಲೇಜ್ ಇಷ್ಟನೋ ಆ ಕಾಲೇಜಿನ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಈ ವರ್ಷ ಅವ್ರದ್ದು ಎಷ್ಟು ಇಂಟೇಕ್ ಇದೆ, ಲಾಸ್ಟ್ ವರ್ಷಕ್ಕಿಂತ ಆಬ್ವಿಯಸ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಇದೆ. ಸೊ ಅದಕ್ಕೆ ನಿಮ್ಗೆ ಮೋಸ್ಟ್ ಪ್ರಾಬ್ಲಿ ಸಿಗದೇ ಇರೋ ಕಾಲೇಜಲ್ಲೂ ನಿಮ್ಗೆ ಈ ಸತಿ ಚಾನ್ಸ್ ಇದೆ. ಸೊ ಹಾಗಾಗಿ ಫುಲ್ ಕಂಪ್ಲೀಟ್ ಆಗಿ ಒಂದ್ಸತಿ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ನೀವು ಪ್ರಾಪರ್ ಆಗಿರುವಂತ ಒಂದು ಕಾಲೇಜ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ ಎಂಟ್ರಿಗೆ. ಸೊ ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕೆ.